ಮತ್ತೊಂದು ಕಡೆ ಅತ್ಯಾಚಾರದ ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಅವರಿಗೆ ಬಂಧನ ಭೀತಿಯಿಂದ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ನಾಳೆಗೆ ಅದನ್ನ ಮುಂದೂಡಿದೆ. ಇತ್ತ ಅಶ್ಲೀಲ ಪೆನ್ಡ್ರೈವ್ ಹಂಚಿಕೆ ಮಾಡಿದಂತ ಆರೋಪದಲ್ಲಿ ಎಸ್ಐಟಿಯ ತನಿಖೆ ಬಹಳ ಅನುಮಾನ ಹುಟ್ಟಿಸ್ತಾ ಇತ್ತು. ಕೆಲವರನ್ನ ಸೇಫ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರಾ ಅನ್ನುವಂಥ ರೀತಿಯಾಗಿ ಅವರ ನಡವಳಿಕೆ ಇತ್ತು. ಈ ಆರೋಪದ ಮೇಲೆ ಮತ್ತಿಬ್ಬರನ್ನ ಇವತ್ತು ಎಸ್ಐಟಿ ಇನ್ಫ್ಯಾಕ್ಟ್ ಬಂಧಿಸಿದೆ. ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ, ಭವಾನಿಗೆ ತಪ್ಪದ ಬಂಧನ ಭೀತಿ. ಕೋರ್ಟ್ನಲ್ಲಿ ವಾದ ಪ್ರತಿವಾದ, ನಾಳೆ ಭವಾನಿ ಜಾಮೀನು ಭವಿಷ್ಯ. ಹೊಸ ಪ್ರಕರಣ, ದಿನಕ್ಕೊಂದು ಕಾನೂನು ಸಂಕಷ್ಟ, ಕೋರ್ಟು ಕಚೇರಿ ಅಂತ ಅಲೆದಾಟ. ಹಾಸನ ಲೈಂಗಿಕ ದೌರ್ಜನ್ಯ ಹಾಗೂ ಅಪಹರಣ ಪ್ರಕರಣ ರೇವಣ್ಣ ಕುಟುಂಬಕ್ಕೆ ಸುತ್ತಕೊಂಡಿದೆ. ಕೆಆರ್ ನಗರದ ಅತ್ಯಾಚಾರ ಸಂತ್ರಸ್ತೆ ಅಪಹರಣ ಪ್ರಕರಣದಲ್ಲಿ ಬಂಧನ ಭೀತಿ ಎದುರಿಸುತ್ತಿರೋ ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ನಾಳೆಗೆ ಮುಂದೂಡಿಕೆಯಾಗಿದೆ. ಇಂದು ಅರ್ಜಿ ವಿಚಾರಣೆ ವೇಳೆ ಭವಾನಿ ರೇವಣ್ಣ ಪರ ವಕೀಲ ಸಂದೇಶ್ ಚೌಟಾ ಬಂಧನದಿಂದ ರಕ್ಷಣೆ ಕೋರಿ ವಾದ ಮಂಡಿಸಿದರು. ಭವಾನಿಯನ್ನ ಈವರೆಗೂ ಆರೋಪಿಯನ್ನಾಗಿ ಮಾಡಿಲ್ಲ, ಹಾಗಂತ ಎಫ್ಐಆರ್ನಲ್ಲಿ ಸೇರಿಸದೆ ಬಂಧಿಸಬಾರದು ಅಂತೇನಿಲ್ಲ. ಆದ್ರೆ ಮಧ್ಯಂತರ ಜಾಮೀನು ಪರಿಗಣಿಸಲು ಏನಾದರೂ ದಾಖಲೆ ಬೇಕು. ಕೆಎಂಎಫ್ನ ನಿವೃತ್ತ ಅಧಿಕಾರಿಯೊಬ್ಬರನ್ನ 7ನೇ ಆರೋಪಿಯನ್ನಾಗಿ ಮಾಡಿದ್ದಾರೆ. ಎಸ್ಐಟಿ ವಿರುದ್ಧ ದೂರು ನೀಡಿದವರನ್ನು ಆರೋಪಿಯನ್ನಾಗಿ ಮಾಡಲಾಗ್ತಿದೆ ಅಂತ ಭವಾನಿ ಪರ ವಕೀಲ ಸಂದೇಶ್ ಚೌಟಾ ವಾದ ಮಂಡಿಸಿದರು. ಹೀಗಾಗಿ ಭವಾನಿ ರೇವಣ್ಣರಿಗೆ ಬಂಧನದಿಂದ ರಕ್ಷಣೆ ನೀಡಬೇಕು ಅಂತ ಭವಾನಿ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ಮನವಿ ಮಾಡಿದರು. ಎಸ್ಐಟಿ ಮೊದಲು ಆಕ್ಷೇಪಣೆ ಸಲ್ಲಿಸಲಿ, ಹೀಗಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ಅಭಿಪ್ರಾಯ ವ್ಯಕ್ತಪಡಿಸಿ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ, ನವೀನ್ ಗೌಡ, ಚೇತನ್ ಬಂಧನ. ಹೈಕೋರ್ಟ್ ಆವರಣದಲ್ಲೇ ಅರೆಸ್ಟ್, ಹಾಸನಕ್ಕೆ ಕರೆದೊಯ್ದು ಮಹಜರು. ಮತ್ತೊಂದೆಡೆ ಅಶ್ಲೀಲ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಸಂಬಂಧ ಎಸ್ಐಟಿ ಇಬ್ಬರನ್ನ ಅರೆಸ್ಟ್ ಮಾಡಿದೆ. ನವೀನ್ ಗೌಡ ಹಾಗೂ ಚೇತನ್ನನ್ನ ಎಸ್ಐಟಿ ಅಧಿಕಾರಿಗಳು ಹೈಕೋರ್ಟ್ ಆವರಣದಲ್ಲೇ ಬಂಧಿಸಿದ್ದಾರೆ. ಇಂದು ಆರೋಪಿಗಳ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇದ್ದ ಕಾರಣ ಇಬ್ಬರು ಕೋರ್ಟ್ಗೆ ಬಂದಿದ್ರು. ಇದೇ ವೇಳೆ ಎಸ್ಐಟಿ ಅಧಿಕಾರಿಗಳು ನವೀನ್ ಹಾಗೂ ಚೇತನ್ನನ್ನ ಲಾಕ್ ಮಾಡಿದ್ದಾರೆ. ಹೀಗೆ ಇಬ್ಬರನ್ನು ಬಂಧಿಸಿದ ಎಸ್ಐಟಿ ಅಧಿಕಾರಿಗಳು ಹಾಸನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಒಟ್ನಲ್ಲಿ ಮೇ 31ರಂದು ವಿಚಾರಣೆಗೆ ಹಾಜರಾಗುವುದಾಗಿ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಮಾಡಿದ್ರೆ, ಇತ್ತ ತಾಯಿ ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ. ಆದರೆ ನಾಳೆ ಎಸ್ಐಟಿ ಅಧಿಕಾರಿಗಳು ಭವಾನಿ ಜಾಮೀನಿಗೆ ಆಕ್ಷೇಪಣೆ ಕೂಡ ಸಲ್ಲಿಸಲಿದ್ದಾರೆ. ಹಾಗಾಗಿ ನಾಳೆ ಭವಾನಿ ಜಾಮೀನು ಭವಿಷ್ಯ ಏನಾಗಲಿದೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.